ಜಮ್ಮುನು ಅದು ಗುಡಿಸ್ತಾ ಇದೆಯಾ? ಗುಡಿಸು ಗೈಸ್, ಇವ್ರು ಅಂಗನವಾಡಿ ಟೀಚರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿರಾಜ್ ಕೂರ್ಗ್. ಇವತ್ತು ನಾನು ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಮ್ಮ ಊರಲ್ಲಿರೋಂಥ ಮನೆ ಯಾವ ಥರ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಪಪ್ಪ ಮೆಣಸೆಲ್ಲ ಬಿಡಿಸ್ಕೊಂಡು ಬಂದು ಇಟ್ಟಿದ್ದಾರೆ. ಸ್ವಲ್ಪ ಮೆಣಸು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಮೆಣಸು ನಾವು ಬೆಳೆದಿರೋದು, ಇದೆಲ್ಲ ಒಣಗಿಸಿರೋದು ಗೈಸ್, ಗ್ರೀನಾಗಿರುತ್ತೆ. ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಇದೆಲ್ಲ ತೆಗ್ದು ಬಿಸಾಡಬೇಕು. ಇದರಲ್ಲಿರುತ್ತೆ ಮೆಣಸೆಲ್ಲ, ಕಿತ್ಕೋಬೇಕು. ನೋಡಿ ಗೈಸ್, ಯಾರಿಗೆ ಬೇಕು DM ಮಾಡಿ, ಮೆಣಸು ಯಾರಿಗೆ ಬೇಕು. ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಬಿಡಿಸ್ತಾ ಇದ್ದಾಳೆ, ದೊಡ್ಡ ಮನುಷ್ಯಳು. ಏನು ಮಾಡ್ತಾ ಇದೀಯ ಅಮ್ಮು? ರೀ, ಎಷ್ಟು KG ಮೆಣಸಿಗೆ? 700 ನಾವು ಕೊಡೋದು. ನೋಡಿ, ಅಲ್ಲಿ ಇನ್ನೂ ಸ್ವಲ್ಪ ಮೆಣಸಿದೆ, ನಮ್ಮಪ್ಪ ತಗೊಬರ್ತಾ ಇದ್ದಾರೆ. ನಮ್ಮನೆ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದೇನೋ ತೋರಿಸ್ಬೇಕು. ಪಪ್ಪ, ಅದು ಎಷ್ಟು ವರ್ಷ ಹಳೆ ಮನೆ? ಅದು ಅಂದಾಜು ಹೇಳಪ್ಪ. ಎಷ್ಟು ವರ್ಷ ಪಪ್ಪ ಮನೆಗೆ? ಹಾಂ, 70 ವರ್ಷ. ನೀವೆಲ್ಲ ಅದೇ ಮನೆಯಲ್ಲೇ ಹುಟ್ಟಿದ್ದು, ಆಮೇಲೆ ಬೆಳೆದಿದ್ದು, ಮದುವೆ ಆಗಿದ್ದೆಲ್ಲ ಅದೇ ಮನೆಯಲ್ಲ? ಇವಾಗ ನಿಮ್ದು ಅಲ್ಲಿ ಮನೆ ಅಲ್ವಾ? ಇದು ನಮ್ದು ಹಳೆ ಮನೆ ಗೈಸ್. ರೀ, ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಪಾಪ? ಈ ಮನೆ ಕಟ್ಟಿ ಒಂದು 40 ವರ್ಷ ಆಯ್ತಾ? ಇದು ಒಂದು 27 ವರ್ಷದ ಮನೆ ಗೈಸ್. ಇದು ಹಳೆ ಮನೆ ನಮ್ಮದು. ತೋರಿಸ್ತೀನಿ ಅದು ಒಳಗಡೆ ಏನಿದೆ. ಇದು ನಮ್ಮದು ಹೊಸ ಮನೆ. ನೋಡೋಣ, ಅದು ಟೂರ್ ಮಾಡೋಣ. ಇದು ನೋಡಿ ಗೈಸ್, ತುಂಬ ಹಳೆ ಮನೆ, 70 ವರ್ಷದ ಮನೆ ಅಂತೆ. ಅದನ್ನು ಒಂದು ದಿವಸ ಟೂರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಒಳಗಡೆ ಎಲ್ಲ. ಅಂದರೆ ತುಂಬ ಚೆನ್ನಾಗಿತ್ತಂತೆ ಆ ಮನೆ, ಫೋಟೋದಲ್ಲೆಲ್ಲ ನೋಡಿದ್ರೆ. ಇವಾಗ ಆ ಥರ ಮೇಂಟೆನೆನ್ಸ್ ಇಲ್ಲದೆ ಆ ಥರ ಆಗಿರೋದು. ಸೊ ಇಲ್ಲೆಲ್ಲರೂ ನಮ್ಮ ಪಪ್ಪ, ಆಮೇಲೆ ನಮ್ಮ 3 ಜನ ಪಪ್ಪ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರು 3 ಜನ ಚಿಕ್ಕಪ್ಪಂದಿರೋ ಅಪ್ಪ, ಅವ್ರ ಸೊಸೆದಿರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ ಬೆಳೆದಿರೋ ಮನೆ ಅದು. ಸೊ ಇವಾಗ ಯಾರೂ ಇಲ್ಲ ಮನೇಲಿ, ಜಸ್ಟ್ ನಮ್ಮ ಮನೆಯವ್ರ ಅಜ್ಜಿ ಅದು ಪೂಜೆ ಮಾಡ್ಕೊಂಡಿದ್ದಾರೆ. ನೋಡಿ ಗೈಸ್, ಇದು ಮಾವಿನ ಮರ ಎಲ್ಲ ಸಣ್ಣ ಸಣ್ಣದಾಗಿದೆ, ಸಣ್ಣಗಿದೆ ಮಾವಿನಕಾಯಿ ಎಲ್ಲ ಇವಾಗ ಬಿಡ್ತಾ ಇದೆ. ನೋಡಿ ಗೈಸ್, ಎಷ್ಟೊಂದಿದೆ ಮಾವಿನಕಾಯಿ, ಎಷ್ಟೊಂದಿದೆ. ಬೇಸಿಗೆಗಾಲ ಅಲ್ವಾ ಗೈಸ್, ಇವಾಗೆಲ್ಲ ಚಿಕ್ಕ ಚಿಕ್ಕ ಬಿಟ್ಟಿದೆ. ಎಲ್ಲ ಮೆಣಸು ಇದು ಮಾಡ್ತಾಯಿದ್ದಾರೆ. ಸೊ ಇದು ನಮ್ಮ ಹಳೆ ಮನೆ ಮುಂದೆಗಡೆ ಇರೋದು. ಇದು ನಮ್ಮಮ್ಮನಿಗೆ ಗಿಡಗಳಂದರೆ ತುಂಬ ಇಷ್ಟ ಗೈಸ್. ಯಾವ ಗಿಡ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಕನಕಾಂಬರ ಹೂವಿನ ಗಿಡ. ಇದು ಹಳೆ ಮನೆ ಗೈಸ್. ಇದು ಒಂದು ದಿವಸ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ನನ್ನ ಮಗಳು ಮೆಣಸು ಮಾಡ್ತಾ ಇದ್ದಾಳೆ. ಆ ಚೀಲದಲ್ಲೂ ಮೆಣಸ ಪಾಪ ಇರೋದು. ಓಕೆ ಬನ್ನಿ ಗೈಸ್, ನಮ್ಮ ಮನೆ ಹೋಮ್ ಟೂರ್ ಮಾಡೋಣ. ಇದು ನಮ್ಮ ಮನೆ ಗೈಸ್, ಫ್ರಂಟಲ್ಲಿ ಈ ಥರ ಇದೆ. ಇದೆಲ್ಲ ನಮ್ಮ ಅಣ್ಣನ ಪ್ಲ್ಯಾನಿಂಗ್. ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ತಮ್ಮಂದು, ನಮ್ಮ ಐದನ ಅವ್ರ ಪ್ಲ್ಯಾನಿಂಗ್ ಇದೆಲ್ಲ ಕಟ್ಸಿರೋದು. ನೋಡಿ ಗೈಸ್, ಈಚೆ ಫುಲ್ಲು ಎಲ್ಲ ಪಾಟ್ಸ್ ಇದೆ. ಇದು ಎಂಟ್ರೆನ್ಸ್. ಅವ್ರು ನಮ್ಮ ಅಜ್ಜಿ, ನಮ್ಮ ಮನೆಯವ್ರ ಅಜ್ಜಿ, ಅವರೇ ಆ ಮನೇಲಿ ಇರೋದು, ಹಳೆ ಮನೇಲಿ. ಅಂದರೆ ಸುಮ್ಮನೆ ದೀಪ ಹಚ್ಕೊಂಡಿಲ್ಲ, ಎಲ್ಲ ಬಂದವ್ರಿಗೆ ಕೂತ್ಕೊಳ್ಳೋಕ್ಕಿದೆ ಚೇರ್ಸು. 2 ಪಾಟ್ ಇದೆ ಗೈಸ್ ಇಲ್ಲಿ. ಹಾಯ್ ಮಾಡಿ. ಚೆನ್ನಾಗಿದ್ದೀರಾ ಕೇಳಿ ಎಲ್ಲರಿಗೂ. ಚೆನ್ನಾಗಿದ್ದೀರಾ? ಇದು ಎಂಟ್ರೆನ್ಸ್ ಗೈಸ್. ಈ ಥರ ಎಲ್ಲ ಮ್ಯಾಟ್ ಇರುತ್ತೆ. ಎಲ್ಲೇ ಯಾವ ಮನೆಗೆ ಹೋದ್ರೂ ಕೂರ್ಗಲ್ಲಿ ಈ ಥರ ಇರುತ್ತೆ ಮ್ಯಾಟ್ಸು. ಇದು ಹಾಲ್. ಇದು ಸೋಫಾ ಗೈಸ್. ಅದೊಂದು ಪುಟಾಣಿ ಫ್ಯಾನ್ ಸೋಫಾ ಇದು.
ಇದು ದೇವ್ರ ಮನೆ ಗೈಸ್. ನಮ್ಮಮ್ಮ ಇವಾಗ ಪೂಜೆ ಮಾಡಿದ್ದಾರೆ. ಇದು ದೇವ್ರ ಮನೆ. ಇದೊಂದು ಪುಟಾಣಿ ಮಿರರ್. ಕರೆಂಟ್ ಇಲ್ಲ ಗೈಸ್. ಕರೆಂಟ್ ಇದ್ದರೆ ಇಲ್ಲಿ ಆರೆಂಜ್ ಕಲರ್ ಲೈಟ್ ಬರುತ್ತೆ. ಇದು ನಮ್ಮ ರೂಮ್. ನಮ್ಮ ರೂಮ್ ತುಂಬ ಮೆಸ್ಸಿಯಾಗಿದೆ ಗೈಸ್. ಅದೆಲ್ಲ ನಮ್ಮಮ್ಮ ಕೊಟ್ಟಿರೋದು ಪಾತ್ರೆಗಳು. ಇದೆಲ್ಲ ನಮ್ಮಮ್ಮನೇ ಕೊಟ್ಟಿರೋದು. ಕಾಟ ಎಲ್ಲ. ಇದರಿಂದ ಒಂದು ಈಚೆ ಕಡೆ ಒಂದು ಕಿಟಕಿ ಗಾಳಿ ಬರೋಕ್ಕೆ. ಇದೊಂದು ಬೀರು ಗೈಸ್. ಇದು ನನ್ನ ಹೆಸರು, ನಮ್ಮ ಮನೆಯವ್ರ ಹೆಸರು, ನನ್ನ ಮಗಳ ಹೆಸರು. ಇದೊಂದು ಕೂಲರ್ ಗೈಸ್, ಕೂಲರ್. ಇದು ನಮ್ಮ ರೂಮ್ ವ್ಯೂ. ಇದು ನನ್ನ ಫ್ರೆಂಡ್ ನನ್ನ ಮದುವೆಲಿ ಗಿಫ್ಟ್ ಕೊಟ್ಟಿರೋದು. ಇದು ನಮ್ಮ ಮನೆ. ಇದೊಂದು ಪುಟಾಣಿ ದೀಪ ಇದೆ. ಅದು ನನ್ನ ಮಗಳು ಬರ್ತಡೇಲಿ ನನ್ನ ಬೇಬಿ ಇದ್ದಾಳಲ್ಲ ಚಾಮು, ಅವಳು ಕೊಟ್ಟಿರೋದು ಗೈಸ್. ಅದು ಅವಳೇ ಮಾಡಿಕೊಟ್ಟಿರೋದು. ಸೈಡಲ್ಲೆಲ್ಲ ಸ್ಟೋನ್ಸ್ ಉದುರೋಗ್ಬಿಟ್ಟಿದೆ ಗೈಸ್. ಇದು ನಮ್ಮ ಮಾವ ತೀರೋಗಿ ಇವಾಗ ಜಸ್ಟ್ ಒಂದು 8 months ಆಯ್ತು ಅಷ್ಟೇ. ತೀರೋಗಿದ್ದಾರೆ ಅವ್ರು ನಮ್ಮ ಮಾವ. ಇದೊಂದು ಟಿ ವಿ. ಇದು ಎಲ್ಲ ಏರ್ಟೆಲ್ದದು. ಇದು ನನ್ನ ಫ್ರೆಂಡ್ ನನ್ನ ಮದುವೆಲಿ ಕೊಟ್ಟಿರೋದು ರಾಧಾಕೃಷ್ಣ. ಅಲ್ಲಾಡಿ ಗೈಸ್ ನಮ್ಮಮ್ಮ ಅಪ್ಪಂದು ಫೋಟೋ ಇದೆ. ಇದು ನನ್ನ ಮಗಳು ಫಸ್ಟ್ ಇಯರ್ ಬರ್ಡೇದು. ಇದು ನಮ್ಮ ಅಣ್ಣನ ರೂಮ್. ಇಲ್ಲೊಂದು ಕಾಟ್ ಇದೆ. ಕರೆಂಟ್ ಇಲ್ಲ ಗೈಸ್. ಹಾಕೋಣ ಅಂದರೆ ಲೈಟ್ ಟಾರ್ಚ್ ಹಾಕ್ಕೊಂಡಿದ್ದೀನಿ ನೋಡಿ ಗೈಸ್. ಅದು ನಮ್ಮ ಮನೆಯವ್ರದ್ದು ತೊಟ್ಲು. ಅವ್ರು ಹುಟ್ಟಿದಾಗ ಮಾಡಿಸಿರೋದು ತೊಟ್ಟಲು. ಇದೊಂದು ಬೀರು ಗೈಸ್. ಇದೆಲ್ಲ ಹಾಸಿಗೆ ಅದು ಇದು ಬಂದವ್ರಿಗೆ ಹಚ್ಕೊಳಕ್ಕೆ ಅದು ಇದು. ಇದು ನಮ್ಮ ಅಣ್ಣನ ರೂಮ್. ಇದು ಫುಲ್ಲು ಹಾಲ್ದು ವ್ಯೂ ಗೈಸ್. ಹಾಲ್ ಇದೆಲ್ಲ ಫುಲ್ಲು. ಇದು ಡೈನಿಂಗ್ ಹಾಲ್. ಇಲ್ಲೊಂದು ಫ್ರಿಡ್ಜ್ ಇದೆ. ಅಲ್ಲಿ ನಮ್ಮ ಪಪ್ಪ ಮಲ್ಕೊಂಡಿದ್ದು. ಇದು ಕಾಟ್. ಇದು ಡೈನಿಂಗ್ ಟೇಬಲ್. ಇದು ವಾಶ್ರೂಮ್. ಈ ಕಡೆ ಒಂದು ಬಾಗಿಲಿದೆ. ಇದು ಟಾಯ್ಲೆಟ್. ಈ ಕಡೆ ಫುಲ್ಲು ತೋಟ. ಮತ್ತೆ ಅದು ಹಳೇ ಕೊಟ್ಟಿಗೆ ಗೈಸ್. ಹಳೇದು, ತುಂಬ ಹಳೇದು. ಅದು ಹೊಸ್ದಾಗಿ ಮಾಡಿಸ್ಬೇಕು. ಇದು ಸೋರೆಕಾಯ್ದು ಬಳ್ಳಿ. ಬನ್ನಿ ಗೈಸ್ ಒಳಗಡೆ ಹೋಗೋಣ. ಅಡುಗೆ ಮನೆ ತೋರಿಸ್ತೀನಿ. ಇದು ನಮ್ಮ ಅಡುಗೆ ಮನೆ. ಇದು ಸ್ಟೋರ್ ರೂಮ್. ಇವ್ರು ನಮ್ಮಮ್ಮ. ಹಾಯ್ ಮಾಡಮ್ಮ. ಅಮ್ಮ ಹಾಯ್ ಮಾಡಿ. ಹಾಯ್ ಮಾಡಿ ಎಲ್ಲರಿಗೂ. ಇದು ಸ್ಟೋರ್ ರೂಮ್. ಇಲ್ಲೊಂದು ಬಾಗಿಲಿದೆ. ಇದು ಈಚೆ ನಮ್ಮ ಮನೆ ಡಾಗ್. ನೋಡಿ ಗೈಸ್ ಇದೆ. ಇಲ್ಲೆಲ್ಲ ಫುಲ್ಲು ಗಿಡಗಳು ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಫುಲ್ ಪಾಟ್ಸ್ ಗಿಡ. ಎಲ್ಲಿ ನೋಡಿದ್ರು ಬರೀ ಗಿಡ, ಬರೀ ಮರ, ಕಾಫಿ ಗಿಡ, ಬರೀ ಎಲ್ಲಿ ನೋಡಿದ್ರು ಫುಲ್ ನಮ್ಗೆ ಹಸ್ರುನೇ ಕಾಣಿಸುತ್ತೆ ಗೈಸ್. ಯಾರೂ ಇಲ್ಲ ಮಾತಾಡೋಕ್ಕೆ. ನಮ್ಮ ಮನೆ ಬಿಟ್ಟರೆ ಇನ್ಯಾರೂ ಇಲ್ಲ. ನಮ್ಮದೊಂದೇ ಮನೆ. ಒಂದು 1/2 kilometerಗೆ ಹೋದರೆ ಇನ್ನೊಬ್ಬರು ಮನೆ ಸಿಗುತ್ತೆ ಗೈಸ್. ಇದು ಬಾವಿ. ಬೇಸಿಗೆ ಅಲ್ವಾ ಗೈಸ್, ಅದಕ್ಕೆ ನೀರು ಕಮ್ಮಿ ಇದೆ. ಇಲ್ಲೇ ಬಟ್ಟೆ ಗಿಟ್ಟೆ ಒಗೆಯೋದು ಅದೆಲ್ಲ ಮಾಡ್ತಾರೆ ನಮ್ಮಮ್ಮ. ನಾವು ಅದೇ ಬಾವಿ ನೀರೇ ಕುಡಿಯೋದಿಲ್ಲಿ. ಅದೆಲ್ಲ ಬಾಳೆ ಗಿಡ, ತೆಂಗಿನ ಮರ,
ಅಡಿಕೆ ಗಿಡ ಎಲ್ಲ ಗಿಡನೂ ಇದೆ ಗೈಸ್, ಎಲ್ಲ ಗಿಡನೂ ಇದೆ. ಮೆನ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ಅಮ್ಮು ಈ ಕಡೆ ಬಾ. ನಮ್ಮ ಮನೆ ಸಣ್ಣ ಕಪ್ಪಿ ಅವಳು, ಇವ್ರು ನಮ್ಮ ಮನೆ ದೊಡ್ಡ ಕಪ್ಪಿ. ದೊಡ್ಡ ಕಪ್ಪಿ ನೋಡಿ ಗೈಸ್, ಇದು ನಮ್ಮ ಹಳೆ ಮನೆಯ ವ್ಯೂ. ಬನ್ನಿ ಹೋಗೋಣ, ಹಳೆ ಮನೆನೂ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಗೈಸ್, ಇಲ್ಲಿ ಏನಿಲ್ಲ, ಎಲ್ಲ ಫುಲ್ಲು ಹಳೆ ಮನೆ ಇದೆ. ನಮ್ಮ ಅಣ್ಣ ಪಾಪ ನಮ್ಮ ಮದುವೆ ಟೈಮಲ್ಲಿ ಆ ಮನೆ ಕಟ್ಸಿದ್ದು. ಎಲ್ಲ ಫುಲ್ ಇಲ್ಲಿ ಗೋಳಿಗಳು ಕುತ್ಕೊಳ್ಳುತ್ತೆ. ಫಸ್ಟ್ ಅದಕ್ಕಿಂತ ಮುಂಚೆ ಈ ಮನೇಲಿದ್ರು. ತೂಕ ಗೈಸ್, ಬಾಗಿಲು ಎಷ್ಟು ತೂಕ. ಇಲ್ಲೇ ನಮ್ಮ ಮನೆಯವರೆಲ್ಲ ಬೆಳೆದಿರೋದು. ಇದು ಹಳೆಯ ಸೋಫಾ, ಇಲ್ಲೊಂದು ಕಿಟಕಿ ನೋಡಿ ಗೈಸ್, ಹಳೆಯ ಟಿ ವಿ ಇದು. ಇಲ್ಲೆಲ್ಲ ದೇವರು, ದೀಪ ಎಲ್ಲ ಇದೆ. ಹಳೆ ಮನೆ ಅಲ್ವಾ, ಹಳೆಯ ಗಡಿಯಾರ, ಅಜಂತ ಅದು. ಇದೊಂದು ರೂಮು ಗೈಸ್, ಒಂದೇ ರೂಮ್ ಇಲ್ಲಿರೋದು. ಇಲ್ಲೊಂದು ಬೀರು ಇದೆ, ಏನೇನು ಐಟಮ್ಸ್ ಇದೆ ಗೈಸ್. ಆದರೆ ಇಲ್ಲೇನು ಬರೋಲ್ಲ, ನನಗೆ ಭಯ ಆಗ್ತಾಯಿದೆ ಗೈಸ್. ಇಲ್ಲೆಲ್ಲ ನೋಡಿ ಹೆಂಗಾಗಿದೆ. ಇದು ಹಳೆಯ ಬೀರು ಗೈಸ್. ಅಂದರೆ ನಮ್ಮ ಮಾವನ ಬಟ್ಟೆಗಳಿದ್ದಾವೆ ಅಷ್ಟೇ ಗೈಸ್, ಇಲ್ಲಿ ಹಳೆಯ ಬಟ್ಟೆಗಳು ನೋಡಿ ಗೈಸ್. ನಮ್ಮ ಮನೆಯವ್ರದ್ದು ಏನೂ ಇದೆ ಇಲ್ಲಿ, ಬಟ್ ಅದು ಸ್ಟಿಕ್ ಆಗಿಬಿಟ್ಟಿದೆ ಗೈಸ್, ಬರೋಲ್ಲ. ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಕಂಪ್ಯೂಟರ್ ಕೋರ್ಸು ನಮ್ಮ ಮನೆಯವ್ರದ್ದು. ಕಾಟ್ ನೋಡಿ ಗೈಸ್ ಹೆಂಗಾಗಿದ್ದೀವಿ. ಇಲ್ಲಿ ಫಸ್ಟು ನಮ್ಮ ಮಾವರು ಇದ್ದಾಗ ಮಲ್ಕೊತಾ ಇದ್ರು, ಇವಾಗೆಲ್ಲ ಹಾಳಾಗಿದೆ ಗೈಸ್. ರೂಮ್ ಇದು. ಇದು ಸ್ಟೋರ್ ರೂಮ್ ಥರನೇ, ಬಟ್ ಫಸ್ಟ್ ಇದ್ದಾಗ ಸ್ಟೋರ್ ರೂಮ್ ಅಂದರೆ ಪಾತ್ರೆ ಗೀತ್ರೆ ಎಲ್ಲ ಜೋಡಿಸ್ಕೊಂಡಿದ್ರು ಇಲ್ಲಿ. ಹಳೆ ಮನೆ ಗೈಸ್. ಇವಾಗ ನೆಕ್ಸ್ಟ್ ನಾವು ಈ ಮನೆನ ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಸ್ತೀವಿ ಗೈಸ್. ಇಲ್ಲಿ ಕಾಯಿ ಗೈಸ್, ಇದು ಅಡುಗೆ ಮನೆ ಗೈಸ್. ನಮ್ಮ ಮಾವಂಗೆ ತುಂಬ ಫೇವ್ರೆಟ್ ಪ್ಲೇಸ್ ಗೈಸ್ ಇದು. ನೋಡಿ, ಇಲ್ಲೊಂದು ಬಾಗಿಲಿದೆ ಔಟ್ಸೈಡ್ ಹೋಗೋಕ್ಕೆ. ನಮ್ಮ ಮಾವ ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಿದ್ದು, ಬಿಕಾಸ್ ಯಾಕಂದರೆ ಇಲ್ಲಿ ತುಂಬ ಚಳಿ ಆಗೋಲ್ಲ ಗೈಸ್. ಆವಾಗ ಇಲ್ಲಿ ಈ ಥರ ಸೌದೆ ಹಾಕ್ಕೊಂಡು ಈ ಥರ ಬೆಚ್ಚಗೆ ಮಾಡ್ಕೋತಾಯಿದ್ರು ಕೈಯೆಲ್ಲ. ಚಳಿ ಇರುತ್ತಲ್ಲ ಆವಾಗ. ನಮ್ಮ ಮಾವಂಗೆ ತುಂಬ ಇಷ್ಟ ಈ ಮನೆ. ಇದು ಅಡುಗೆ ಮನೆ ಗೈಸ್. ಇದು ನೋಡಿದ್ರಲ್ಲ ಗೈಸ್ ಯಾವ ಥರ ಇದೆ. ತೋಟ ತೋರಿಸ್ತೀನಿ ಗೈಸ್. ಇದು ನಮ್ಮ ಹೊಸ ಮನೆ. ಓ ನಮ್ಮನ್ನು. ಇದು ಕಾಫಿ ತೋಟ ಗೈಸ್ ಫುಲ್ಲು. ನಮ್ಮದು ರೋಡ್ ಅಲ್ಲಿದೆ, ನಾವು ಅಲ್ಲಿಂದ ಇಳ್ಕೊಂಡು ಬರ್ಬೇಕು ನಮ್ಮ ಮನೆಗೆ. ಅಲ್ಲಿದೆ ರೋಡು ನೋಡಿ, ಅದು ರೋಡು. ಮನೆ ಕೆಳಗಡೆ ಇದೆ ಗೈಸ್. ಫುಲ್ಲು ಎಲ್ಲಿ ನೋಡಿದ್ರು ಹಸ್ರು 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 ಹಸ್ರು. ಇದೇ ಕಾಫಿ ಗಿಡ ಗೈಸ್.
ಹೂವು ಬಂದು ಒಣಗೋಗಿದೆ ಆಗಲೇ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೇ ಕಾಫಿ ಆಗೋದು ನೋಡಿ. ಇದೆಲ್ಲ ಕಾಫಿ ಗಿಡ. ಇಲ್ಲಿ ನೋಡಿ ಗೈಸ್, ಇದು ಮೆಣಸು ಇದು ಗಿಡದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಆ ಥರ ಇರುತ್ತೆ ಮೆಣಸು, ಹಸಿರುಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಅದನ್ನ ಕಿತ್ಬಿಟ್ಟು ಒಣಗಿಸಿದ್ರೆ ಆ ಕಲರ್ ಆಗುತ್ತೆ ಗೈಸ್. ಇದು ಮೆಣಸು ಬಳ್ಳಿ ಮರಕ್ಕೆ ಹಬ್ಸ್ತಾರೆ. ಇದೆಲ್ಲ ಫುಲ್ಲು ನಮ್ಮದೇ ಕಾಫಿ ತೋಟ. ಮೇಲ್ಗಡೆ ಎಲ್ಲ ಫುಲ್ಲು ಇದೆ. ನಮ್ಮ ಭವಿ ನನ್ನಲ್ಲ ಅವನದು ಗಾಡಿ ಫೆರಾರಿ. ಅದೇನೋ ಸ್ವಲ್ಪ ರಿಪೇರಿ ಆಗಿದೆ ಅಂತ ನಿಲ್ಲಿಸಿದ್ದಾನೆ. ಮಾಡಿದ್ರೆ ಗೈಸ್ ಯಾವ ಥರ ಇದೆ ನಮ್ಮ ಮನೆ ಅಂತ, ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಗೈಸ್, ಇಲ್ಲಿರೋಕ್ಕೆ ತುಂಬ ಕೋಲ್ಡೆಲ್ಲ ಇರುತ್ತೆ ನೋಡಿ. ಇದು ಹಳೆ ಮನೆದು ಬ್ಯಾಕ್ ವಿ, ಅಡುಗೆ ಮನೆ ಅಂತ ತೋರಿಸಿದ್ನೆಲ್ಲ ಬಾಗಿಲು ತೆಗ್ದು ಅದು ಈ ಕಡೆ ಸೈಡ್ ಪ್ಲೇಸ್. ಇದು ಒಳಕಲ್ಲು. ಬಾ 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 ಕರಿ ಮನೆ ಕರಿ ಬಾ ಬಾ ಕುಕ್ಕ ಅನ್ನು. ನನ್ನ ಮಗಳಿಗಂತೂ ಇಲ್ಲಿಗೆ ಬಂದರೆ ಅವಳನ್ನ ಹಿಡಿಯೋಕ್ಕೆ ಆಗಲ್ಲ ಗೈಸ್. ಫಸ್ಟು ಹಸು ಎಲ್ಲ ಇತ್ತು ಗೈಸ್, ಇಲ್ಲಿ ಹುಳಿ ಕಾಟ ಅಂತ ಮಾರ್ಬಿಟ್ವಿ. ಅಲ್ಲಿ ಬಾ 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 ಕರೀರಿ ನೋಡಿ ಗೈಸ್, ಇದು ಫುಲ್ಲು ಫಾರೆಸ್ಟ್. ಇದು ರೋಡು, ಇದು ನಮ್ಮ ಮನೆಗೆ ಹೋಗೋದು ರೋಡ್, ಇದು ನಮ್ಮ ಮನೆಗೆ ಹೋಗೋದು. ಮನೆ ತಗೊಂಡು ಹೋಗು ತೆಗ್ದಿದ್ಯಾ ಗೈಸ್. ಇದೇ ಮನೆ. ಸೀರಿಯಸ್ ಗೈಸ್, ಆ ಮನೆ ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ ಗೈಸ್. ಹಳೆ ಮನೆ ಅಲ್ವಾ, ತುಂಬ ಚೆನ್ನಾಗಿತ್ತು ಗೈಸ್. ಅದೇನು ಫೋಟೋ ಇದೆ ಮನೆದು, ಹಾಕ್ತೀನಿ. ಇದು ಫ್ರಂಟ್ ಎಂಟ್ರೆನ್ಸ್ ನಡಿ ಗೈಸ್, ಹೆಂಗಿದೆ. ಚಪ್ಪಲ್ ಬಿಡುಕು ನೀ ಬಾ, ನೀನು ಹಂಗೆ ಏನಾಗಲ್ಲ. ಬೆಂಗೆಲ್ಲ ಯಾವಾಗಲೂ ನೀರಿಟ್ಟಿರ್ತಾರೆ ಗೈಸ್ ಮುಂದೆ. ಇಲ್ಲ ನೋಡಿ, ಇದು ಒಬ್ರದ್ದು, ಇನ್ನೊಬ್ರದ್ದು ಅದು ಭಾಗ, ಅದೊಂದು ರೂಮ್ ಮಾತ್ರ ನೋಡಿ ಗೈಸ್. ಯಾವಾಗಲೂ ಒಂದು ನೀರಿಟ್ಟಿರ್ತಾರೆ. ಇದು ಇಲ್ಲಿ ಈ ಥರ ಎಲ್ಲ ಕುತ್ಕೊಳ್ಳೋದು ಗೈಸ್. ಇಲ್ಲಿ ಕುತ್ಕೊಂಡು ಅಲ್ಲೆಲ್ಲ ನೋಡ್ಬೋದು. ನಾವು ಮಾವ ಇದ್ದೀವಿ ಗೈಸ್ ಇಲ್ಲಿ ನೋಡಿ ಗೈಸ್. ಇದು ಹಳೆ ಮನೆ. ಇದು ನಮ್ಮ ಅವ್ವನ ಪರ್ಸಮಟ್ಟಿ ಛತ್ರಿ. ಗೈಸ್ ಈ ರೂಮಲ್ಲಂತೂ ಕತ್ಲೆ ಫುಲ್ಲು ಹಳೆ ಮನೆ ಗೈಸ್. ಇಲ್ಲಿ ನಮ್ಮ ಅವ್ವ ಸಾರೀಸ್ ಇಟ್ಕೊಂಡಿದ್ದಾರೆ ನೋಡಿ, ಹಳೆ ಕಾಲದ ಟ್ರಂಕ್ ಎಲ್ಲ ಬಟ್ಟೆಗಳು ಇಟ್ಕೊಂಡಿದೆ ಪಾಪ. ಅಂದರೆ ಇಲ್ಲೇನಿರಲ್ಲ ಗೈಸ್, ನಮ್ಮ ಅವ್ವ ನಮ್ಮ ಮನೇಲೇ ಇರೋದು. ಬಟ್ ಇಲ್ಲಿ ದೀಪ ಎಲ್ಲ ಹಚ್ತಾ ಇರ್ತಾರೆ, ಹಳೆ ಮನೆ ಅಲ್ವಾ ಅಂತ ಅಷ್ಟೇ. ಇಲ್ಲಿ ನೋಡಿ, ಇದೊಂದು ರೂಮ್, ಇಲ್ಲಿ ಮಲ್ಕೊಳ್ಳೋದು ಅಷ್ಟೇ ಸುಮ್ಮನೆ. ಇದು ಏಣಿ ಗೈಸ್. ಮೇಲ್ಗಡೆ ಹೋಗೋಕ್ಕಾಗಲ್ಲ ಗೈಸ್. ಇಲ್ಲಿ ನೋಡಿ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ. ಹತ್ತನ ಬನ್ನಿ ಅಂದರು. ನೋಡಿ ಗೈಸ್ ಯಾವ ಥರ ಇದೆ, ಭಯ ಆಗುತ್ತೆ ಗೈಸ್. ಇಲ್ಲೆಲ್ಲ ಫಸ್ಟ್ ಮಲ್ಕೊತ ಇದ್ರಂತೆ ಗೈಸ್, ಇಲ್ಲಿ ಇವಾಗ ನೋಡಿ ಯಾವ ಥರ ಆಗ್ಬಿಟ್ಟಿದೆ ಪಾಪ.
ಹಂಚು ಮನೆ. ಹಾಗೆ ಕ್ಲೋಸ್ ಮಾಡಿಬಿಡೋಣ. ಏನು ಬಯಸಿಲ್ಲ. ನೋಡಿ ಗೈಸ್ ಯಾವ ಥರ ಇದೆ ಸ್ಟೇರ್ ಕೇಸ್. ಇದೊಂದು ರೂಮು ಗೈಸ್. ಇಲ್ಲೂ ನೋಡಿ ಕಲ್ಲಿನ ಹಾಸಿಗೆ ಇದೆ ಗೈಸ್. ಇಲ್ಲಿ ನೋಡಿ ಗೈಸ್ ಇಲ್ಲೊಂಚೂರು ಗಾಳಿನೇ ಆಡ್ತಾ ಇಲ್ಲ ಗೈಸ್. ಹೆಂಗೆ ಮಲ್ಕೊತಾ ಇದ್ರಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ಹಳೆಯ ಟಿವಿ. ಟ್ರಂಕ್, ಸೂಟ್ ಕೇಸ್. ಇದರಲ್ಲೆಲ್ಲ ಸೀರೆ ಇಟ್ಕೊಂಡಿದ್ದಾರೆ. ಇದರಲ್ಲೂ ಸೀರೆ. ಇದೆಲ್ಲ ನಾನು ಕೊಡಿಸಿದ್ದೀನಿ ಗೈಸ್. ಎಷ್ಟೊಂದು ಸ್ಯಾರೀಸು. ನೋಡಿ ಮಂಚ. ಪಾಪ ಅಲ್ಲಿ ಮಳೆ ನೀರು ಬರುತ್ತೆ ಅಂತ ಸರಿ ಮಾಡ್ತಾ ಇದ್ದಾರೆ. ಅಡುಗೆ ಮನೆ. ಫಸ್ಟ್ ಇವಾಗ ಗ್ಯಾಸ್ ಒಳ್ಳೆ ಬಂದಿದೆ. ಇಲ್ಲೇ ನಮ್ಮವ್ವ ಅಡುಗೆ ಮಾಡ್ಕೊಳ್ಳೋದು. ಇದು ಹಳೆ ಸೋಫಾ ಗೈಸ್ ನೋಡಿ. ಹಳೆ ಗಡಿಯ ರಾಜ ಅಂತ. ಕೊಡು ಮಗ್ಬಿಡ. ನಮ್ಮವ್ವ ನಗ್ತಾ ಇದ್ದಾರೆ ಫುಲ್ ನೋಡ್ಬಿಟ್ಟು. ನೋಡಿ ಗೈಸ್ ಇದು ಈಚೆ ಕಡೆ. ಈ ಕಡೆಯಿಂದನೂ ಬರ್ಬೋದು ಗೈಸ್ ಮನೆಗೆ. ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ, ಈ ಕಡೆಯಿಂದನೂ ಬರ್ಬೋದು. ಮಗ್ಬಿಡ್ತೀನಲ್ಲ. ಅಲ್ಲಿ ಹೋಗೋಣ, ಪಪ್ಪನ ಹತ್ರಕ್ಕೆ ಹೋಗೋಣ. ಪಪ್ಪೆಲ್ಲ ಹೋಗ್ಬಿಟ್ಲೇನೋ. ಇದು ಈಚೆ ಕಡೆ ಗೈಸ್ ನೋಡಿ. ಎಲ್ಲ ಫುಲ್ಲು ಎಲ್ಲ ಕಡೆನೂ ಕಾಫಿ ಗಿಡ ಅದೇ ಗೈಸ್. ಇಲ್ಲಿ ಇದು ವಾಶ್ರೂಮ್, ಬಚ್ಚನ ಮನೆ, ವಾಶ್ರೂಮ್ ಎಲ್ಲರೂ ಒಟ್ಟಿಗೆ ಇದೆ. ಇದು ಬ್ಯಾಕ್ ಸೈಡ್. ನಾವು ಕಾಫಿ ಮತ್ತು ಮೆಣಸೆಲ್ಲ ಪರ್ಚೇಸೇ ಮಾಡಲ್ಲ ಗೈಸ್. ಎಲ್ಲ ಇಲ್ಲಿಂದನೇ ತೊಗೊಂಬರೋದು. ಕಿತ್ಳೆಹಣ್ಣು ಸಿಗುತ್ತೆ, ಸಪೋಟ ಸಿಗುತ್ತೆ, ಹಲಸಿನಕಾಯಿ ಸಿಗುತ್ತೆ, ಮಾವಿನಕಾಯಿ ಸಿಗುತ್ತೆ, ಎಲ್ಲ ಇಲ್ಲೇ ಸಿಗುತ್ತೆ ಗೈಸ್. ನೋಡಿ ಫುಲ್ಲು ಫಾರೆಸ್ಟ್ ಗೈಸ್. ನಿಜ ನೆಟ್ವರ್ಕ್ ಇಲ್ಲ ಗೈಸ್ ಇಲ್ಲಿ. ಮಳೆ ಬಂತು ಅಂದರೆ ಒಂದು 3 days ಕರೆಂಟೇ ಇರಲ್ಲ ಗೈಸ್ ಇಲ್ಲಿ. ಸೊ ನಾವು ಹೊಸ ಮನೆ ಕಟ್ಟಿದಾಗ ಅದಕ್ಕೆಲ್ಲ UPS ಎಲ್ಲ ಹಾಕ್ಸ್ಕೊಬೇಕು. ಇದನ್ನೆಲ್ಲರಿಗೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಸೀಮಂತದ್ದು. ನೋಡಿದ್ರಲ್ಲ ಗೈಸ್, ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದೆ. ಇದೇ ಥರ ಇನ್ನೂ ವೀಡಿಯೋಸ್ ನಿಮ್ಗೆ ನೋಡಬೇಕಂದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ.